ಮೊದಲನೇದಾಗಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಈ ಪಾಲಕ್ ಸೊಪ್ಪನ್ನು ಒಂದು ಅರ್ಧ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ನೋಡಿ ಹೀಗೆ ಸ್ವಲ್ಪ ಬಿಸಿ ಮಾಡ್ತೀನಿ. ಇದು ನೋಡಿ ಒಂದು ಕುದಿ ಬರ್ತಾ ಇದೆ. ಈ ಎಲೆ ಎಲ್ಲ ಇದೆಯಲ್ಲ ಸ್ವಲ್ಪ ಬಾಡಿದ್ರೆ ಸಾಕು. ಸ್ವಲ್ಪ ಹೊತ್ತಿದನ್ನು ಕುಕ್ ಮಾಡಬೇಕು. ಮತ್ತೆ ನಾನು ಮೊನ್ನೆ ತಾನೇ ಒಂದು ಲಕ್ಷ್ಮೀ ಪೂಜೆದು ನೈವೇದ್ಯ ಯಾವ ತರ ಅಂದ್ರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಯಾವ ತರ ನಾವು ಮನೆಯಲ್ಲೇ ನೈವೇದ್ಯ ಮಾಡ್ಕೊಳ್ತೀವಿ ಅಂತ ಹೇಳಿ ಆ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡಿದ್ದೆ. ಸೊ ಯಾರಿಗೆಲ್ಲ ಆ ವಿಡಿಯೋ ಇಷ್ಟ ಆಯ್ತು, ಎಲ್ಲರಿಗೂ ಇಷ್ಟ ಆಯ್ತಾ? ನೋಡಿ ಇಲ್ಲಿ ಒಂದು ಕುದಿ ಬರ್ತಾ ಇದೆ. ಇವಾಗ ಇದನ್ನು ನಾನು ಬೇರೆ ಪಾತ್ರೆಗೆ ತೆಗೆದಿಡ್ತೀನಿ. ಇಷ್ಟು ಕುಕ್ ಆದ್ರೆ ಸಾಕು. ನೋಡಿ ಈ ಪಾಲಕ್ ಸೊಪ್ಪನ್ನು ಇದೀಗ ತಣ್ಣಗೆ ಆದ್ಮೇಲೆ ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ತರ್ತೀನಿ. ಇಲ್ಲಿ ನೀರು ಕುದಿತಾ ಇದೆ. ಇಲ್ಲಿ ನೋಡ್ಬಹುದು ನೀವು. ಇದು ನಾನು 1 ಕಪ್ ಆಗುವಷ್ಟು ಬಟಾಣಿನ ತಗೊಂಡಿದ್ದೀನಿ. ಇದನ್ನು ನಾನು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ. ಸೊ ಅದನ್ನು ಇವಾಗ ಇದೇ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಯ್ಲ್ ಮಾಡುವ. ಇದು ಸ್ವಲ್ಪ ಹೊತ್ತು ಇದರಲ್ಲೇ ಬಾಯ್ಲ್ಡ್ ಆಗ್ಲಿ, ಅಂದ್ರೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸುವ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೀನಿ. ಹಾಗೆ ನಿಮ್ಗೆ ಬೇಳೆಕಾಳೆಲ್ಲ ಬೇಗನೆ ಬೇಯ್ಬೇಕಂತ ಹೇಳಿದ್ರೆ ಈ ಬೇಯುವಾಗ್ಲೇ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಈ ಸ್ವಲ್ಪ ಎಣ್ಣೆ ಹಾಕಿದ್ರೆ ನಿಮ್ಗೆ ಬೇಳೆಕಾಳು ಯಾವುದೇ ಬೇಳೆಕಾಳಾಗ್ಲಿ ಬೇಗನೆ ಬೇಯುತ್ತೆ. ಅದರಲ್ಲೂ ನೀವು ನೆನೆ ಹಾಕ್ಬೇಕಂತ ಹೇಳಿಲ್ಲ. ಯಾವುದೇ ಬಟಾಣಿ ಆಗ್ಲಿ ಅಥವಾ ತೊಗರಿಬೇಳೆ ಆವಾಗಲೇ ನಿಮ್ಗೆ ಬೇಗನೆ ಮಾಡ್ಕೋಬಹುದು. ಬಟ್ ಬೇಯಲಿಕ್ಕೆ ಕುಕ್ಕರ್ ಅಲ್ಲಿ ಇಡ್ಬೇಕಾದ್ರೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ನೀವು ಆಯಿಲ್ ಹಾಕಿದ್ರೆ ಅದು ಬೇಗನೆ ಬೇಯುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದು ಕೂಡ ಹಾಗೇನೆ ಬೇಗನೆ ಬೇಯಲಿಕ್ಕೆ ಅಂತ ಹೇಳಿ ನಾನು ಎಣ್ಣೆ ಹಾಕಿದ್ದೆ. ಇದಿಲ್ಲಿ ಕುದಿ ಬರ್ತಾ ಇರೋದು ನೋಡ್ಬಹುದು. ನೋಡಿ ಎಷ್ಟು ನೀರಿಟ್ಟಿದೆ, ಅದೆಲ್ಲ ಆವಿಯಾಗಿ ಇವಾಗ ನೋಡಿ ಫುಲ್ ಇವಾಗ ಕುದಿ ಬರ್ತಾ ಇದೆ. ಇದೀಗ ಬೆಂದಿದೆ. ಇವಾಗ ನೋಡಿದ್ರೇನೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಇಷ್ಟು ಬೆಂದಿದ್ರೆ ಸಾಕು. ಈಗ ಇದನ್ನು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನು ಬೇರೆ ಒಂದು ಪಾತ್ರೆಗೆ ನಾನು ತೆಗೆದಿಡ್ತೀನಿ. ನೀರನ್ನು ನಾನು ಬಿಸಾಡಲ್ಲ, ಇದು ನನಗೆ ಬೇಕು. ಯಾಕೆ ಅಂತ ಹೇಳಿದ್ರೆ ಪನ್ನೀರಿದು ಗ್ರೇವಿ ಮಾಡ್ತೀನಲ್ಲ, ಅದಕ್ಕೆ ಇದೇ ನೀರು ಯೂಸ್ ಮಾಡ್ಕೊಂಡ್ರೆ ಇನ್ನೂ ತುಂಬಾನೇ ಒಳ್ಳೇದಾಗುತ್ತೆ. ಇದರಲ್ಲಿ ಪಾಲಕ್ ಸೊಪ್ಪು ಕೂಡ ಬೆಂದಿದೆ, ಹಾಗೆ ಬಟಾಣಿ ಕೂಡ ಇದರಲ್ಲೇ ಬೆಂದಿದೆ ಅಲ್ವಾ. ಸೊ ಇದು ತುಂಬಾನೇ ರುಚಿಯಾಗಿರುತ್ತೆ. ನೋಡಿ ಅಷ್ಟು ನೀರಿಟ್ಟಿದೆ, ಇಷ್ಟು ಮೇಲೆ ತನಕ ನೀರಿಟ್ಟಿದೆ. ಎಲ್ಲಿಗೆ ನೀರು ಬಂದು ಮುಟ್ಟಿದೆ ನೋಡಿ. ನೋಡಿ ಬಟಾಣಿ ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ ಬಟಾಣಿ. ಸೊ ಇದು ಇವಾಗ ಬೇರೆ ಇಟ್ಕೊಳ್ತೀನಿ. ಇದು ನೋಡಿ ಪಾಲಕ್ ಸೊಪ್ಪು ಇವಾಗ ತಣ್ಣಗೆ ಆಗಿದೆ. ಇದನ್ನು ಸ್ವಲ್ಪ ನೀರು ಹಾಕಬಾರ್ದು. ನೀರು ಹಾಕದೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಕೂಡ ನಾನು ಬೇರೆ ಒಂದು ಪಾತ್ರೆಗೆ ಎತ್ತಿಡ್ತೀನಿ. ಇವಾಗ ನೋಡಿ ಈ ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಮಸಾಲೆನ ಎಲ್ಲ ರುಬ್ಕೊಳ್ತೀನಿ. ಇಲ್ಲಿ ನಾನೊಂದು 2 ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ರುಬ್ಬೋದಕ್ಕೆ ಹಾಕಲ್ಲ. ಸೊ ಇಲ್ಲಿ ಒಂದು 5 ಮೆಣಸಿನಕಾಯಿ ನೋಡ್ಬೋದು. ಇದು ಕೂಡ ಮಸಾಲೆಗೆ, ಅಂದ್ರೆ ಇದರಲ್ಲಿ 3 ಮೆಣಸಿನಕಾಯಿ ಮಸಾಲೆಗೆ ಹಾಕೊಳ್ತೀನಿ. ಆಮೇಲೆ ಒಂದು ನೋಡಿ ಇಷ್ಟೇ ಒಂದು ಸ್ವಲ್ಪ 1 ಹಿಡಿಯಷ್ಟು, 1 ಹಿಡಿ ಕೂಡ ಇಲ್ಲ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 7-8 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಕಾಲು ಹಿಡಿಯಷ್ಟು ನೋಡಿ ಪುದೀನ ಸೊಪ್ಪು, ಹಾಗೆ ಒಂದು 5 ನಾಟಿ ಟೊಮೆಟೊ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 2 ಇಂಚಷ್ಟು ಶುಂಠಿ ನೋಡಿ, ಸಣ್ಣ ಸಣ್ಣ ಶುಂಠಿ. ಇವಾಗ ಈ ಬಾಣಲ್ ಇಟ್ಕೊಂಡಿದ್ದೀನಿ, ಇದೀಗ ಬಿಸಿ ಆಗ್ತಾ ಇದೆ. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಸಾಕು, 1 ಸ್ಪೂನ್ ಆಗುವಷ್ಟು. ಈ ಸ್ಪೈಸಸ್ ನೀವು ಮತ್ತೆ ಗ್ರೇವಿ ಮಾಡಬೇಕಾದ್ರೂ ಹಾಕೋಬಹುದು, ಅಥವಾ ಗ್ರೇವಿ ಜೊತೆ ನಮ್ಗೆ ತಿನ್ಲಿಕ್ಕೆ ಇಷ್ಟ ಇಲ್ಲ ಅನ್ನುವರು ಈ ತರ ಈ ಮಸಾಲೆ ರೆಡಿ ಮಾಡ್ಕೊಳ್ತೀವಲ್ಲ ಅದಕ್ಕೇನೆ ಇದನ್ನು ಸೇರಿಸ್ಕೊಂಡ್ರೆ ಆಯ್ತು. ಇಲ್ಲಿ ನಾನು ಒಂದು 4 ಚಕ್ಕೆ ತಗೊಂಡಿದ್ದೀನಿ ಸಣ್ಣದು, ಹಾಗೆ ಒಂದು 2 ಏಲಕ್ಕಿ, ಸ್ವಲ್ಪ ಕರಿಮೆಣಸು, ಹಾಗೆ ಸ್ವಲ್ಪ ಸೋಂಪು ತಗೊಂಡಿದ್ದೀನಿ, ಒಂದು 3 ಲವಂಗ ತಗೊಂಡಿದ್ದೀನಿ. ಅದನ್ನ ಇವಾಗ ಈ ಕಾದ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ.
ಇದು ಇವಾಗ ಫುಲ್ಲು ಎಣ್ಣೆಯಲ್ಲಿ ಬಿಸಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡೆ, ನಂತರ 3 ಮೆಣಸಿನಕಾಯಿ ಹಾಕ್ಕೊಂಡೆ, ಆಮೇಲೆ ಬೆಳ್ಳುಳ್ಳಿ ಏನಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸಣ್ಣ ಶುಂಠಿ ಕೂಡ 2 ಇಂಚು ಇಟ್ಟಿದ್ದಲ್ವಾ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊಸ್ ಕೂಡ ಎಲ್ಲನೂ ಒಟ್ಟಿಗೆನೆ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳುವ. ಅಂದರೆ ಇದು ಸ್ವಲ್ಪ ಮೆತ್ತಗೆ ಆಗಬೇಕು. ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗ್ರೇವಿ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಗ್ರೇವಿ ಚಪಾತಿ, ಪೂರಿ ಹಾಗೆ ಗೀ ರೈಸ್ ಜೊತೆ ತುಂಬಾನೇ ಒಳ್ಳೆ ಕಾಂಬಿನೇಷನ್. ಬಿಸಿ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಅರಿಶಿನ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಒಂದು ಟೊಮೆಟೊ ಸ್ವಲ್ಪ ಮೆತ್ತಗೆ ಆದ್ರೆ ಸಾಕು. ಇದೀಗ ಇಷ್ಟು ಫ್ರೈ ಆಗಿರೋದು ಸಾಕು. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ ಮೇಲೆ ನಾನು ಯಾವಾಗ್ಲೂ ಹೇಳ್ತೀನಿ, ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ಬೇಕಾದ್ರೆ ನಾವು ಸ್ವಲ್ಪ ಗಸಗಸೆನ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಕೂಡ, ಹಾಗೆ ಗ್ರೇವಿ ಕೂಡ ತುಂಬಾ ತಿಕ್ಕಾಗಿ ಬರುತ್ತೆ. ನಿಮ್ಮಲ್ಲಿ ಗಸಗಸೆ ಇಲ್ಲ ಏನಾದ್ರು ಅಂತ ಹೇಳಿದ್ರೆ ನೀವು ಕ್ಯಾಶು ಕೂಡ ಹಾಕೋಬಹುದು. ಈ ಗಸಗಸೆ ಜಾಗದಲ್ಲಿ ಕ್ಯಾಶುನ ಹಾಕೊಳ್ಳಿ. ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಂಡೆ. ನೆನಪಿಡಿ, ಗ್ಯಾಸ್ ಸ್ಟವ್ ಆಫ್ ಮಾಡಿ ಆದ್ಮೇಲೆ ಗಸಗಸೆನ ಹಾಕೊಳ್ಳಿ, ಅದಕ್ಕಿಂತ ಮುಂಚೆ ಹಾಕೋಬೇಡಿ. ಯಾಕೆಂದ್ರೆ ಗಸಗಸೆ ಏನು ಜಾಸ್ತಿ ನಿಮ್ಗೆ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಅದು ಸ್ವಲ್ಪ ಬಿಸಿ ಇದ್ರೇನೆ ಸಾಕು, ತವ ಅದು ತನ್ನಷ್ಟಕ್ಕೇನೆ ಫ್ರೈ ಆಗುತ್ತೆ. ಇದು ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಇದನ್ನ ಸ್ವಲ್ಪ ಹೊತ್ತು ತಣ್ಣಗೆ ಆಗ್ಲಿಕ್ಕೆ ಬಿಡ್ತೀನಿ. ತಣ್ಣಗೆ ಆದ್ಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತರಬೇಕು. ಇವಾಗ ಅದೇ ತವಗೆ ನಾನು ಪನ್ನೀರನ್ನು ತಗೊಳ್ತೀನಿ. ಈ ಪನ್ನೀರನ್ನು ಫ್ರೈ ಮಾಡಬೇಕು. ಮೊದಲು ಸ್ವಲ್ಪ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಅಂದ್ರೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸೊ ಇದನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡುವ. ನೀವು ಹಾಗೇನೆ ಗ್ರೇವಿ ಜೊತೆ ಹಾಕೋದಂತ ಹೇಳಿದ್ರೆ ಪನ್ನೀರ್ಗೆ ಜಾಸ್ತಿ ಉಪ್ಪೆಲ್ಲ ಹಿಡಿಯಲ್ಲ. ಸೊ ಈ ತರ ಫ್ರೈ ಮಾಡಿ ಹಾಕೋದ್ರಿಂದ ಪನ್ನೀರ್ ಕೂಡ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ಒಂಥರ ನಮ್ಗೆ ತಂದೂರಿ ಟೈಪ್ ಅಲ್ಲಿ ಪನ್ನೀರ್ ಅದಕ್ಕೆ ಸಿಗುತ್ತೆ, ಆ ತರ ಆಗುತ್ತೆ ನಮ್ಗೆ. ಸೊ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಫ್ರೈ ಏನ್ ಬೇಡ, ಸ್ವಲ್ಪ ಹೊತ್ತು 2 ಬದಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಹಾಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ನಿಂಬು ರಸನ್ನು ಕೂಡ ಹಾಕೋಬಹುದು. ಸ್ವಲ್ಪ ನಿಂಬು ರಸ ಸೇರಿಸ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡ್ಕೋಬೇಡಿ. ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಪನ್ನೀರ್ ಏನಾಗುತ್ತೆ ಗೊತ್ತಾ, ಮೇಲ್ಗಡೆ ಒಂಥರ ಕ್ರಂಚಿ ಟೈಪ್ ಬರುತ್ತೆ. ಆ ತರ ಮಾಡೋದು ಬೇಡ. ಸ್ಮೂತ್ ಆಗಿ ಇರ್ಲಿ, ಸ್ವಲ್ಪ ಫ್ರೈ ಆಗ್ಲಿ ಅಂತೇಳಿ ಅಷ್ಟೇ. ಉರಿಯಲ್ಲಿ ಫ್ರೈ ಮಾಡಬೇಡಿ, ಲೋ ಫ್ಲೇಮ್ ಅಲ್ಲಿ ಇಟ್ಟು ಪನ್ನೀರನ್ನು ಈ ತರ ಫ್ರೈ ಮಾಡ್ಕೊಳ್ತಾ ಹೋಗಿ. ಮಸಾಲೆನ ಸ್ವಲ್ಪ ಈ ಕಡೆ ಎಲ್ಲ ಡಿಪ್ ಮಾಡುವ. ಈ ಮಸಾಲೆ ಇದೆಯಲ್ಲ ತುಂಬಾನೇ ಟೇಸ್ಟ್ ಕೊಡುತ್ತೆ ಪನ್ನೀರ್ ಈ ತರ ನಾವು ಫ್ರೈ ಮಾಡ್ಕೊಂಡು ತಿಂದ್ರೆ. ಸಾಕು, ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ. ಉಳಿದ ಪನ್ನೀರನ್ನು ಕೂಡ ಈ ತರನೇ ಫ್ರೈ ಮಾಡ್ಕೊಳ್ಳುವ. ಈ ಬೆಣ್ಣೆ ಜೊತೆ ಇದೆಯಲ್ಲ ಪನ್ನೀರ್ ಫ್ರೈ ಆಗುವಾಗ ತುಂಬಾನೇ ಒಳ್ಳೆ ಘಮ ಕೊಡುತ್ತೆ. ಹಾಗೆ ಪನ್ನೀರನ್ನು ಯಾವತ್ತಿದ್ರು ಬೆಣ್ಣೆಯಲ್ಲಿ ಫ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ.
ಪನ್ನೀರ್ ನಾನು ಫ್ರೈ ಮಾಡಿದೆ ಯಾವ ತರ ಬಂದಿದೆ ನೋಡಿ. ಇಷ್ಟೇ ನೋಡಿ, ಇಷ್ಟೇ ನೋಡಿ. ಕೈಗೆ ಹೀಗೆ ಮಾಡುವಾಗ ಸ್ಮೂತ್ ಆಗಿರ್ಬೇಕು, ಅಂದ್ರೆ ತುಂಬಾ ಗಟ್ಟಿಯಾಗಿ ಫ್ರೈ ಮಾಡ್ಕೋಬೇಡಿ, ಇಷ್ಟು ಸ್ಮೂತ್ ಆಗಿದ್ರೆ ಸಾಕು. ಈಗ ಗ್ಯಾಸ್ ಸ್ಟವ್ ಅನ್ನು ಆನ್ ಮಾಡ್ಕೊಂಡು ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಇವಾಗ ಬಿಸಿ ಆಗಿದೆ, ನೋಡ್ಬಹುದು ನೀವು ಬಾಣಲೆ. ಸೊ ಈ ಬಾಣಲೆ ಬಿಸಿ ಆಗ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಬೆಣ್ಣೆ ಇವಾಗ ಫುಲ್ಲು ನೀರಾಗಿದೆ. ನಂತರ ನಾನೊಂದು 4 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದು ಇವಾಗ ಬಿಸಿ ಆಗಿದೆ. ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕೊಳ್ತಾ ಇದ್ದೀನಿ. ಇದೊಂದು 1 ನಿಮಿಷ ಹೀಗೇನೆ ಫ್ರೈ ಮಾಡ್ಕೊಳ್ಳಿ, ಯಾಕೆಂದ್ರೆ ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು, ಅದಕ್ಕೋಸ್ಕರ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಈ ಜೀರಿಗೆ ಎಲ್ಲ ನೋಡಿ ಸ್ವಲ್ಪ ಹೊತ್ತು ಬಿಸಿ ಆದ ತಕ್ಷಣನೇ ಕಟ್ ಮಾಡಿಟ್ಟಂತಹ ನೀರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ನೀರುಳ್ಳಿನ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೀರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗ್ಬೇಕು. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ನೀರುಳ್ಳಿ ಬೇಗ ಫ್ರೈ ಆಗ್ಬೇಕಂತ ಹೇಳಿದ್ರೆ ಉಪ್ಪು ಹಾಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ, ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಎರಡು ಮೆಣಸಿನಕಾಯಿಯನ್ನು ಕೂಡ ಹಾಕೊಂಡೆ. ಇಲ್ಲಿ ನೋಡಿ, ಈಗ ನೀರುಳ್ಳಿ ಚೆನ್ನಾಗಿ ಇಲ್ಲಿ ಫ್ರೈ ಆಗ್ತಾ ಇದೆ. ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ಲಿ ಅಂತ ಹೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ನೀರುಳ್ಳಿ ಎಷ್ಟು ಫ್ರೈ ಆಗುತ್ತೆ ನೋಡಿ ಅಷ್ಟು ರುಚಿಯಾಗಿರುತ್ತೆ ಈ ಗ್ರೇವಿ. ಫ್ರೈ ಆಗ್ತಾ ಇರ್ಲಿ. ಇಷ್ಟು ಫ್ರೈ ಆಗಿದ್ದು ಸಾಕು. ಇವಾಗ ನೋಡಿ, ನೀರುಳ್ಳಿ ಎಲ್ಲ ಆದಷ್ಟು ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ನಾನು ಬಿಟ್ಟಿರುವಂತಹ ಮಸಾಲೆನ ಹಾಕೊಳ್ತೀನಿ. ಹಾಗೆ ಮಾಡಿ ಅದನ್ನು ನೋಡಿ ಚೆನ್ನಾಗಿ ರುಬ್ಕೊಂಡು ತಂದಿದ್ದೀನಿ. ಸೊ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳುವ. ಅಂದರೆ ಆವಾಗ ನಾನು ಜಾಸ್ತಿ ಫ್ರೈ ಮಾಡ್ಕೊಂಡಿರಲಿಲ್ಲ. ಸೊ ಇಲ್ಲಿ ಇವಾಗ ಸ್ವಲ್ಪ ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳುವ. ಇದು ಫ್ರೈ ಆದ ತಕ್ಷಣ ನಮ್ಗೆ ನೋಡಿ ಬದಿಯಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಂದ್ರೆ ಇದು ಮಸಾಲೆ ಚೆನ್ನಾಗಿ ಈಗ ಫ್ರೈ ಆಗ್ಬೇಕು. ಮಸಾಲೆ ಯಾವತ್ತಿದ್ರು ನಾನು ಹೇಳೋದು ಕೇಳಿ, ಮಸಾಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ರೇನೆ ನಮ್ಗೆ ಯಾವುದೇ ಗ್ರೇವಿ ಆಗ್ಲಿ ತುಂಬಾನೇ ಟೇಸ್ಟಿಯಾಗಿ ಬರೋದು. ಇವಾಗ ನೋಡಿ ಎಣ್ಣೆ ಎಲ್ಲ ಬದಿಯಲ್ಲಿ ಬಿಟ್ಕೊಳ್ತಾ ಇದೆ, ಕಾಣಬಹುದು. ನೋಡಿ ಇದಿಷ್ಟು ಫ್ರೈ ಆಗಿದೆ. ಇವಾಗ ಇದು ಇಷ್ಟು ಫ್ರೈ ಆದ್ಮೇಲೆ ಈಗ ಇದಕ್ಕೆ ನಾನು ಮಸಾಲೆ ರುಬ್ಬಿದ ಮಿಕ್ಸಿಗೆನೆ ಸ್ವಲ್ಪ ನೀರು ಹಾಕೊಂಡು ಇದೇ ಗ್ರೇವಿಗೆ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಏನು ಪಾಲಕ್ ಸೊಪ್ಪು ರುಬ್ಬಿಟ್ಟಿದ್ದೆ ಅಲ್ವಾ ಮೊದಲೇ, ಸೊ ಇದನ್ನ ಇವಾಗ ಹಾಕೊಳ್ತೀನಿ. ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಫುಲ್ಲು ಗ್ರೀನ್ ಆಯ್ತಲ್ವಾ ಕರಿ. ಪಾಲಕ್ ಸೊಪ್ಪಿದು ಮಹಿಮೆ ಅಂದ್ರೆ ಅದೇ, ಕರಿ ಎಲ್ಲ ಫುಲ್ಲು ಗ್ರೀನ್ ಆಯ್ತು. ಒಂದ್ಸಲ ಉಪ್ಪು ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಳ್ಳಿ. ನನ್ಗೆ ಉಪ್ಪು ಸ್ವಲ್ಪ ಸಪ್ಪೆ ಅನಿಸ್ತು, ಸೊ ಸ್ವಲ್ಪ ಉಪ್ಪು ಹಾಕೊಂಡೆ. ಇದು ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಪಾಲಕ್ ಪನ್ನೀರ್ ಮಸಾಲ ರೆಡಿ ಇದೆ. ಇವಾಗ ಇದಕ್ಕೆ ಕೊನೆಯದಾಗಿ ಇಲ್ಲಿ
ಬಟಾಣಿನ ಹಾಕೊಳ್ತಾ ಇದ್ದೀನಿ. ಇದು ಬೇಯಿಸಿಟ್ಕೊಂಡಿದ್ದೆ, ಈ ಬಟಾಣಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಮೊಟ್ಟೆ ಕರಿ ಕೂಡ ಇದೇ ಮೆಥಡ್ ಅಲ್ಲಿ ಮಾಡಬಹುದು. ಅದಕ್ಕೆ ಬಟಾಣಿ ಮತ್ತೆ ಪನ್ನೀರ್ ಹಾಕುವ ಬದಲು ಮೊಟ್ಟೆಯನ್ನು ಹಾಕೊಂಡ್ರೆ ಆಯ್ತು. ಇದೇ ಮಸಾಲ. ಇವಾಗ ಒಂದು ಕುದಿ ಬರ್ಲಿ. ಈ ಒಂದು ಕುದಿ ಬರುವಾಗ ನಾವು ಪನ್ನೀರನ್ನು ಆಡ್ ಮಾಡ್ಕೊಂಡ್ರೆ ಆಯ್ತು. ಇದು ಇವಾಗ ಕುದಿ ಬರ್ತಾ ಇರೋದು ನಿಮ್ಗೆ ಕಾಣಬಹುದು ನೋಡಿ, ಕುದಿ ಬರ್ತಾ ಇದೆ. ಚೆನ್ನಾಗಿ ಇದು ಕುದಿ ಬರ್ಲಿ ಒಂದು. ಇವಾಗ ಇಷ್ಟು ಕುದಿ ಬಂದ್ಮೇಲೆ ನಾನು ಮೊದಲೇ ಫ್ರೈ ಮಾಡಿಟ್ಟಿರುವಂತಹ ಈ ಪನ್ನೀರನ್ನು ಒಂದನ್ನು ಸೇರಿಸ್ಕೊಳ್ತೀನಿ. ಗ್ರೇವಿ ಅಂತೂ ಸಖತ್ ಟೇಸ್ಟಿಯಾಗಿ ಬಂದಿದೆ. ಈ ಪನ್ನೀರ್ ಹಾಕಿದ್ಮೇಲೆ ಯಾವ ತರ ಟೇಸ್ಟ್ ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ಈ ಪನ್ನೀರ್ ನೋಡುವಾಗ ಆಸೆ ಆಗ್ತಿದೆ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿ ಬಂದಿದೆ. ಪನ್ನೀರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದು ಅದರ ಜೊತೆ ಫ್ರೈ ಆಗ್ಲಿ ಮಸಾಲೆ ಜೊತೆ. ಸೊ ಮುಚ್ಚಳನ ಮುಚ್ಚಿಟ್ಟೆ. ಮುಚ್ಚಳ ತೆಗೆದು ನೋಡುವ. ಬಿಸಿಯಲ್ಲಿ ಮುಟ್ಲಿಕ್ಕೆ ಆಗ್ತಿಲ್ಲ. ವಾವ್, ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಇಲ್ಲೆಲ್ಲ ಆಯಿಲ್ ಎಲ್ಲ ನೋಡ್ಬೋದು, ಚೆನ್ನಾಗಿ ಮೇಲೆ ಬಂದಿದೆ. ಇದ್ರ ಅರ್ಥ ಸಖತ್ತಾಗಿ ಕುಕ್ ಆಗಿದೆ ಅಂತ ಹೇಳಿ. ಈ ಪಾಲಕ್ ಪನ್ನೀರ್ ರೆಸಿಪಿ ರೆಡಿ ಆಯ್ತು. ಫೈನಲಿ ಇದಕ್ಕೆ ಸ್ವಲ್ಪ ನಾನು ಕ್ರೀಮ್ ಹಾಕೊಳ್ತೀನಿ. ಜಸ್ಟ್ ಮೇಲೆ ಸ್ವಲ್ಪ ಕ್ರೀಮ್ ಹಾಕೊಂಡ್ರೆ ಫಿನಿಶ್. ಇನ್ನೇನಿದ್ರು ಇದರ ರುಚಿ ಹೇಗಿದೆ ಅಂತ ಹೇಳಿ ಹೇಳೋದಷ್ಟೇ ಬಾಕಿ. ಸೊ ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಪನ್ನೀರ್ ರೆಸಿಪಿ ರೆಡಿ ಆಯ್ತು. ನೋಡಿ ಫ್ರೆಂಡ್ಸ್, ಯಾವ ತರ ಬಂದಿದೆ ನೋಡಿ. ಫುಲ್ಲು ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ನೋಡಿ ಪನ್ನೀರ್. ನಾನು ಅದಕ್ಕೆ ಆವಾಗಲೇ ಹೇಳಿದ್ದು, ಪನ್ನೀರನ್ನು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು. ನಾವು ಹೀಗೆ ಮುಟ್ಟುವಾಗಲೇ ಅದು ಫುಲ್ಲು ಸ್ಮೂತ್ ಆಗಿರಬೇಕು. ಆವಾಗಲೇ ಗ್ರೇವಿ ಕೂಡ ನಿಮಗೆ ಟೇಸ್ಟಿಯಾಗಿ ಬರುವುದು. ಸೊ ಇದು ಹೇಗಿದೆ ಟೇಸ್ಟ್ ಅಂತೇಳಿ ಮೊದಲು ನಾನು ಹೇಳ್ತೀನಿ, ಆಮೇಲೆ ನನ್ನ ಅಮ್ಮನ ಹತ್ರ ಕೇಳ್ತೀನಿ. ಆ ಗ್ರೇವಿ ಜೊತೆ ಪನ್ನೀರ್ ಅಂತೂ ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿ ಬಂದಿದೆ. ಅಮ್ಮ ಒಂತೂಲೆ ಪಾಲಕ್ ಪನ್ನೀರ್ ಗ್ರೇವಿ. ಸೊ ಪಾಲಕ್ ಪನ್ನೀರ್ ಗ್ರೇವಿ ನೆಂಚೊಂಡೊಂದು ತೂದು ಪಲ್ಲೆ ಅಮ್ಮ. ಇದು ಖಾಲಿ ಬಟಾಣಿನೇ ತಿನ್ನೊಂದುಲ್ಲಾರು. ಪನ್ನೀರ್ ತುಲೆ ಎಂಚ ಬೇಯ್ದಂತುಲೆ ಎಂಚೊಂಡು ಭಾರಿ ಶೋಕ್ ಉಂಡಿದೆ. ಭಾರಿ ಶೋಕ್ ಆತ. ಶೋಕ್ ಆತನಾ? ಒಂದು ಚಪಾತಿದೊಟ್ಟಿಗೆ ಪೂರ ಭಾರಿ ಶೋಕ್ ಆವತ್ತೆ. ಒಂದು ಪನ್ನೀರ್ ಉಪ್ಪು ಖಾರ ಪೂರ ಮಸ್ತ್ ಎಡ್ಡೆ ಹೋಯ್ತದನತೆ. ಎಡ್ಡೆ ಹೋಯ್ತದ, ಭಾರಿ ಶೋಕ್ ಆತನ.